ಕನ್ಯಾ ರಾಶಿಯವರೇ, ನಿಮ್ಮ ಯಶಸ್ಸಿಗೆ ಈ 10 ಸೂತ್ರಗಳನ್ನು ಪಾಲಿಸಿ. ಆಧ್ಯಾತ್ಮಿಕತೆಯಲ್ಲಿ ಜೀವನದ ದಾರಿ ಮತ್ತು ಸತತ ಭವಿಷ್ಯವನ್ನು ನಿರ್ಧಾರಗೊಳಿಸುವ ಮುಖ್ಯ ಅಂಶಗಳಲ್ಲಿ ರಾಶಿ ಹಾಗೂ ಗ್ರಹರಾಶಿಗಳ ಮಹತ್ವವನ್ನು ಹಾಳು ಮಾಡಲಾಗದು. ವ್ಯಕ್ತಿಯ ಸಿದ್ಧತೆ, ಅದೃಷ್ಟ, ಸಮಯ ಹಾಗೂ ಆತನ ರಾಶಿಯ ಪ್ರಭಾವಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಉತ್ತಮ ಬೆಳವಣಿಗೆಗೆ ಹೊರಟು ಹೋಗಬಹುದು. ಈ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿ ಬಗ್ಗೆ ವಿಶೇಷವಾಗಿ ಚರ್ಚಿಸುವುದಾದರೆ, ಕನ್ನಡಿಯ ಹೃದಯದಿಂದ ಇಷ್ಟಾನಿಷ್ಟಗಳನ್ನು ಹಾಗೂ ಅವರ ಯಶಸ್ಸಿಗೆ 10 ಮುಖ್ಯ ಸೂತ್ರಗಳನ್ನು ವಿವರವಾಗಿ ತಿಳಿಯಲು ಸಾಧ್ಯವಾಗುತ್ತದೆ. 1. ಧೈರ್ಯ ಮತ್ತು ಆತ್ಮವಿಶ್ವಾಸ. ಕನ್ಯಾ ರಾಶಿಯವರು ನಿತ್ಯವಾಗಿ ತಲ್ಲೀನರಾಗಿರುವಂತೆಯೂ ನಿರ್ಧಾರಗಳ ಬಗ್ಗೆ ಸಂಪೂರ್ಣ ಜಾಗರೂಕತೆಗಳನ್ನು ಮತ್ತು ಕಟು ಪರಿಶೀಲನೆಗಳನ್ನು ನಡೆಸುತ್ತಾರೆ. ಆದಾಗ್ಯೂ ಕೆಲವೊಮ್ಮೆ ಅವರು ಆತ್ಮವಿಶ್ವಾಸದಲ್ಲಿ ಕಡಿವಾಣ ಹಾಕಿಕೊಳ್ಳಬಹುದು. ಯಶಸ್ಸು ಸಾಧಿಸಲು ಧೈರ್ಯ ಹಾಗೂ ನಿರ್ಧಾರ ಶಕ್ತಿಯು ಅತ್ಯಂತ ಮುಖ್ಯವಾಗಿದೆ. ಇತರರ ಪ್ರಭಾವದಿಂದ ತಮ್ಮ ದೃಷ್ಟಿಕೋನವನ್ನು ಬದಲಿಸದಂತೆ ಮುನ್ನಡೆಸಿಕೊಳ್ಳಬೇಕು. ಪಾಲಿಸಬೇಕಾದ ಸೂತ್ರ. ನಮ್ಮೊಳಗಿನ ಧೈರ್ಯವನ್ನು ಎದುರಿಸಿಕೊಳ್ಳಲು ನಾವು ಧೈರ್ಯವನ್ನು ಹೊತ್ತಿರಬೇಕು. ಯಾರಾದರೂ ನಮಗೆ ಸಂಕಟವನ್ನು ಹುಟ್ಟಿಸಿದರೆ ಅದನ್ನು ತಪ್ಪಿಸಲು ನಾವು ದೃಢಗೊಳಿಸಬೇಕು. 2. ಸಮಯವನ್ನು ಸರಿಯಾಗಿ ಬಳಸಿ. ಕನ್ಯಾ ರಾಶಿಯವರು ಅವರ ಕೆಲಸಗಳಲ್ಲಿ ನಿರ್ದಿಷ್ಟತೆ ಮತ್ತು ಪಕ್ವತೆಗಾಗಿ ಪ್ರಸಿದ್ಧರಾಗಿದ್ದಾರೆ. ಆದರೆ ಅನಾವಶ್ಯಕ ಕೆಲಸಗಳಿಗಾಗಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬಹುದು. ಯಶಸ್ಸು ಮತ್ತು ಪ್ರಗತಿಗೆ ಸಮಯದ ಮಾರ್ಗಸೂಚಿ ಅಗತ್ಯವಿದೆ. ಪಾಲಿಸಬೇಕಾದ ಸೂತ್ರ. ನಮ್ಮ ದಿನಚರಿಯಲ್ಲಿನ ಪ್ರಮುಖ ಕೆಲಸಗಳನ್ನು ಮಿತಿಯಲ್ಲಿ ಪ್ರಾರಂಭಿಸಿ, ಸಮಯದ ಪ್ರಬಂಧವನ್ನು ಉತ್ತಮವಾಗಿ ನಡೆಸಲು ಉತ್ತಮವಾಗಿ ಹೋಲಿಕೆ ಮಾಡಿ. 3. ಸೃಜನಶೀಲತೆ ಮತ್ತು ನವೀನತೆಯನ್ನು ಸ್ವೀಕರಿಸಿ. ಕನ್ಯಾ ರಾಶಿಯವರು ಅವರು ಚಿಂತಿಸುವುದರಲ್ಲೇ ಹೊಸದಾಗಿ ಏನಾದರೂ ಹೊಸದಾಗಿ ಅನ್ವೇಷಣೆಯನ್ನು ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಅವರು ತಮ್ಮ ಆದರ್ಶಗಳನ್ನು ಹೊರಗೊಮ್ಮಲು ಆಲೋಚನೆಯಲ್ಲಿ ನಿಲ್ಲಬಹುದು. ಪಾಲಿಸಬೇಕಾದ ಸೂತ್ರ. ಚಿಂತನೆಗಳಲ್ಲಿ ಹೊಸ ಸೃಜನಶೀಲತೆಗಳನ್ನು ಸೇರಿಸಿ, ಪ್ರಕೃತಿಯ ಹೊಸ ಸಂಗತಿಗಳನ್ನು ಗಮನಿಸಿ. 4. ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಿ. ಆರ್ಥಿಕ ನಿರ್ವಹಣೆಯ ವಿಚಾರದಲ್ಲಿ ಕನ್ನಡಿಯು ಸಂಯಮಿತವಾಗಿದೆ. ಆದರೆ ಕೆಲವೊಮ್ಮೆ ಬಿಗಿಯಾದ ಸುತ್ತಲೂ ಸಿಕ್ಕಿ ಹೋಗಬಹುದು. ಪಾಲಿಸಬೇಕಾದ ಸೂತ್ರ. ಹೆಚ್ಚಿನ ವಿನ್ಯಾಸಗಳಿಗೆ ಹೆಚ್ಚು ಶ್ರದ್ಧೆ ನೀಡಿದರೆ, ನಂಬಿಕೆ ಹೊಂದಿದ ಸಂಪನ್ಮೂಲಗಳನ್ನು ಹೇಗೆ ಯಶಸ್ವಿಯಾಗಿ ನಡೆಸಬೇಕೆಂಬುದರ ಬಗ್ಗೆ ಜ್ಞಾನವಿರಬೇಕು. 5. ನಿಮ್ಮ ಮನೋಭಾವದಲ್ಲಿ ಸಮತೋಲನೆಯನ್ನು ಕಾಯ್ದುಕೊಳ್ಳಿ. ತಪ್ಪುಗಳು ಮತ್ತು ಸವಾಲುಗಳನ್ನು ಎದುರಿಸುವಾಗ ಕನ್ನಡಿಯವರು ನೊಂದತೆಗಳನ್ನು ಅನುಭವಿಸಬಹುದು. ಆದರೆ ಮನಸ್ಸನ್ನು ಶಾಂತಗೊಳಿಸುವುದರ ಮೂಲಕ ಪ್ರತಿಫಲವನ್ನು ಪಡೆಯಬಹುದು. ಪಾಲಿಸಬೇಕಾದ ಸೂತ್ರ. ಊರಹಾಗಿರುವಾಗ ಧ್ಯಾನ, ಪ್ರಾರ್ಥನೆ ಅಥವಾ ಯಾವುದೇ ಅನುಭವವು ನಿಮ್ಮ ಮನಸ್ಸನ್ನು ಆರಾಮದಾಯಕವಾಗಿಸುತ್ತದೆ. 6. ಚಿಂತನೆಗಳನ್ನು, ಹೋರಾಟಗಳನ್ನು ಪ್ರಾಮುಖ್ಯತೆ ನೀಡಿ. ನಾವು ಜೀವನದಲ್ಲಿ ಎದುರಿಸುವ ಹೆಚ್ಚಿನ ಸವಾಲುಗಳನ್ನು ಆಲೋಚಿಸಿ ಅವರಿಗೆ ನಿರ್ಧಾರಗಳನ್ನು ಹುಡುಕಲು ಪ್ರಯತ್ನಿಸುವುದು ನಮ್ಮ ಯಶಸ್ಸಿಗೆ ಮುಖ್ಯ. ಪಾಲಿಸಬೇಕಾದ ಸೂತ್ರ. ನಮ್ಮ ಸಂಶಯಗಳ ಬಗ್ಗೆ ಚಿಂತಿಸಿ, ಆದರೆ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳಿ. 7. ನವೀನ ತಂತ್ರಜ್ಞಾನ ಮತ್ತು ಶಿಕ್ಷಣದಲ್ಲಿ ನೈಪುಣ್ಯವನ್ನು ಬೆಳೆಸಿರಿ. ಕನ್ಯಾ ರಾಶಿಯವರು ಹೆಚ್ಚು ಕುತೂಹಲದಿಂದ ಹೊಸ ಮಾಹಿತಿಯನ್ನು ಅನ್ವೇಷಿಸುವವರು. ಆದರೆ ನಿರಂತರ ಕಲಿಕೆಯ ಜೊತೆಗೆ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಲು ಇದು ಮುಖ್ಯ. ಪಾಲಿಸಬೇಕಾದ ಸೂತ್ರ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ತಂತ್ರಜ್ಞಾನವನ್ನು ಉಚಿತವಾಗಿ ಪ್ರಯೋಗಿಸಿ. 8. ಅನೇಕ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ವಹಿಸಿ. ಹೇಗೆ ಕಾರ್ಯಗಳನ್ನು ವಿಭಜಿಸುವುದು ಅಥವಾ ಅನುಕೂಲವಾದ ದೃಷ್ಟಿಯಿಂದ ನಿರ್ವಹಿಸುವುದು ಎಂದರೆ ಕಷ್ಟಗಳನ್ನು ಸಣ್ಣದು ಮಾಡುತ್ತದೆ. ಪಾಲಿಸಬೇಕಾದ ಸೂತ್ರ. ದೂರದೃಷ್ಟಿಯಿಂದ ಕೆಲಸಗಳನ್ನು ಮಾಡಲು ಸಮಯವನ್ನು ಹಂಚಿಕೊಳ್ಳಿ. 9. ವ್ಯಕ್ತಿತ್ವವನ್ನು ಸುಧಾರಿಸಿ. ಕನ್ಯಾ ರಾಶಿಯವರು ಪ್ರಾಮಾಣಿಕವಾದ ಮತ್ತು ಸಹಾನುಭೂತಿಯಾದ ವ್ಯಕ್ತಿಗಳು. ಆದರೂ ಅವರು ತಮ್ಮ ವ್ಯಕ್ತಿತ್ವವನ್ನು ಇತರರ ಜೊತೆಗೆ ಹಂಚಿಕೊಳ್ಳಲು ದಯವಿಟ್ಟು ಮುಕ್ತರಾಗಿರಬೇಕು. ಪಾಲಿಸಬೇಕಾದ ಸೂತ್ರ. ವಿಶ್ವಾಸಾರ್ಹವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಮತ್ತೊಬ್ಬರೊಡನೆ ಹಂಚಿಕೊಂಡು ಸಾಮಾಜಿಕ ಸಂಬಂಧಗಳನ್ನು ಉನ್ನತಗೊಳಿಸಬಹುದು. 10. ಸಕಾರಾತ್ಮಕ ಚಿಂತನೆ ಮತ್ತು ಇಚ್ಛಾಶಕ್ತಿ. ಕನ್ಯಾ ರಾಶಿಯವರು ತಮ್ಮ ವಿಚಾರಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಉತ್ತಮವಾದ ದೃಷ್ಟಿ ಹೊಂದಿದ್ದಾರೆ. ಆದರೆ ನಕಾರಾತ್ಮಕ ವಿಚಾರಗಳನ್ನು ತಪ್ಪಿಸಲು ಸಕಾರಾತ್ಮಕ ಹೋದರೆ ಮಾತ್ರ ಯಶಸ್ಸು ಸಂಭವಿಸುತ್ತದೆ. ಪಾಲಿಸಬೇಕಾದ ಸೂತ್ರ. ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚಿಸಿ, ತಲೆಮೇಲಿನ ಯಾವುದೇ ಧನಾತ್ಮಕ ಕಾರಣಗಳ ಬಗ್ಗೆ ಸೂಚಿಸಿ. ಇವು ಸರ್ವಮಾನ್ಯವಾದ 10 ಸೂತ್ರಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರೇರಣೆಯುಳ್ಳ ಪರಿಹಾರಗಳನ್ನು ನೀಡುತ್ತದೆ. ಯಾವಾಗಲೂ ಧೈರ್ಯದಿಂದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ